ಸಿಎಸ್ಕೆಗೆ ಮತ್ತೆ ಗುಮ್ಮಿದ ಆರ್ಸಿಬಿ. ಪ್ರಥಮ ಸ್ಥಾನದಲ್ಲಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನ 3ನೇ ಸ್ಥಾನಕ್ಕೆ ತಳ್ಳಿ ಟೇಬಲ್ ಟಾಪರ್ ಆದ ಆರ್ಸಿಬಿ. ಅಷ್ಟಕ್ಕೂ ಆರ್ಸಿಬಿ ಬ್ರ್ಯಾಂಡ್ ಮೌಲ್ಯ ಎಷ್ಟು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. IPL 2025ರ ಆವೃತ್ತಿಯ ಗೆಲುವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಖದರ್ ಬದಲಾಯಿಸಿದೆ. ಚಾಂಪಿಯನ್ಸ್ ಪಟ್ಟವನ್ನೇರಿದ ಆರ್ಸಿಬಿ ಬ್ರ್ಯಾಂಡ್ ವ್ಯಾಲ್ಯೂ ಇದೀಗ ಏಕಾಏಕಿ ಏರಿದ್ದು ಎಲ್ಲ ಫ್ರಾಂಚೈಸಿಗಳನ್ನ ಕೆಳಕ್ಕೆ ತಳ್ಳಿ 1ನೇ ಸ್ಥಾನಕ್ಕೇರಿದೆ. ಪ್ರಥಮ ಸ್ಥಾನಿಯಾಗಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ 3ನೇ ಸ್ಥಾನಕ್ಕೆ ಕುಸಿದಿದ್ದು ಆರ್ಸಿಬಿ ಟ್ರೋಫಿ ಎತ್ತಿ ಹಿಡಿದಿದ್ದು. IPLನ ಬ್ರ್ಯಾಂಡ್ ಮೌಲ್ಯ ಹಾಗೂ ಬಿಸಿನೆಸ್ ಭಾರಿ ಮಟ್ಟದಲ್ಲಿ ಏರಿಕೆ ಕಂಡಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ 12.9% ಹೆಚ್ಚಳವಾಗಿದ್ದು ಬ್ರ್ಯಾಂಡ್ ಮೌಲ್ಯ ಸದ್ಯ $18.5 ಬಿಲಿಯನ್ ಗಳನ್ನ ತಲುಪಿದೆ. ಅಂದ್ರೆ 1,58,000 ಕೋಟಿ ರೂಪಾಯಿಗೂ ಅಧಿಕವಾಗಿದೆ. ಲೀಗ್ನ ಸ್ವತಂತ್ರ ಬ್ರ್ಯಾಂಡ್ ಮೌಲ್ಯವು 13.8% ನಿಂದ $3.9 ಶತಕೋಟಿಗೂ ಹೆಚ್ಚಾಗಿದೆ. ಹೌಲಿಹಾನ್ ಲೋಕಿ ಇಂಕ್ ಎಂಬ ಸಂಸ್ಥೆ ಅಧ್ಯಯನ ಮಾಡಿದ್ದು ಈಗ ಬಹಿರಂಗಗೊಳಿಸಿದೆ. ಅದರ ಪ್ರಕಾರ ಆರ್ಸಿಬಿ ತಂಡ ಕಪ್ ಗೆದ್ದಿರುವುದರಿಂದ ಅದರ ಮೌಲ್ಯ ಹೆಚ್ಚಾಗಿದೆ. ಅತ್ಯಂತ ದೊಡ್ಡ ಅಭಿಮಾನಿ ಬಳಗ ಇರುವ ಆರ್ಸಿಬಿ ಈಗ ಲೀಗ್ನ ಅತ್ಯಂತ ಮೌಲ್ಯಯುತ ತಂಡವಾಗಿದೆ. ಈ ಹಿಂದೆ ಸಿಎಸ್ಕೆ ಮೊದಲ ಸ್ಥಾನದಲ್ಲಿತ್ತು. ಆದರೆ ಆರ್ಸಿಬಿ 18.5% ಬೆಳವಣಿಗೆಯಿಂದ ಸಿಎಸ್ಕೆಯನ್ನ ಹಿಂದಿಕ್ಕಿದೆ. ಇನ್ನು ಮುಂಬೈ ಇಂಡಿಯನ್ಸ್ $242 ಮಿಲಿಯನ್ ನಿಂದ ಸೆಕೆಂಡ್ ಪ್ಲೇಸ್ನಲ್ಲಿದ್ದರೆ ಚೆನ್ನೈ $235 ಮಿಲಿಯನ್ ನಿಂದ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದೆ. 2025ರ IPL ಟ್ರೋಫಿಯಲ್ಲಿ ರನ್ನರ್ ಅಪ್ ಟೀಮ್ ಆಗಿರುವ ಪಂಜಾಬ್ ಕಿಂಗ್ಸ್ ವರ್ಷದಿಂದ ವರ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಭ ಗಳಿಸಿರುವ ತಂಡವಾಗಿದೆ. ಫೈನಲ್ನಲ್ಲಿ ರನ್ನರ್ ಅಪ್ ತಂಡ ಆಕ್ಷನ್ನಲ್ಲಿ ಅಗ್ರೆಸಿವ್ನೆಸ್ ಹಾಗೂ ಡಿಜಿಟಲ್ ಪ್ರಚಾರಗಳಿಂದ ಪಂಜಾಬ್ ಕಿಂಗ್ಸ್ ಬ್ರ್ಯಾಂಡ್ ಮೌಲ್ಯದಲ್ಲಿ 39.6% ಏರಿಕೆಯಾಗಿದ್ದರಿಂದ $141 ಮಿಲಿಯನ್ ತಲುಪಿದೆ. ಒಟ್ನಲ್ಲಿ ಆರ್ಸಿಬಿ ಚೊಚ್ಚಲ IPL ಕಪ್ ಗೆದ್ದು ಬೀಗಿ ಹೊಸ ಇತಿಹಾಸ ಸೃಷ್ಟಿಸಿದ್ದು ಈಗ ಬ್ರ್ಯಾಂಡ್ ಮೌಲ್ಯ ಮೂಲಕ ಮತ್ತೆ ನಂಬರ್ 1 ಆಗಿ ಆರ್ಸಿಬಿ ಖದರ್ ತೋರಿಸಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.